ನಮಸ್ಕಾರ ಎಲ್ರಿಗೂ. ನಮ್ಮ ಕರ್ನಾಟಕದ ಫೇಮಸ್ ಆದ ಬದನೆಕಾಯಿ ಎಣ್ಗಾಯಿ. ಪ್ರತಿ ಸತಿ ಬದನೆಕಾಯಿ ಎಣ್ಗಾಯಿ ಮಾಡೋ ಬದಲು ಈ ರೀತಿ ಗೊಜ್ಜೊಂದ್ಸತಿ ಟ್ರೈ ಮಾಡಿ ನೋಡಿ. ನನಗೆ ಇದ್ರ ಟೇಸ್ಟ್ ತುಂಬ ಇಷ್ಟ ಆಯಿತು, ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಆಮೇಲೆ ಶೇಂಗಾನ ಹುರಿದು ಪೌಡರ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಅದಕ್ಕೊಂಚೂರು ಉಪ್ಪು, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, 2 ಸ್ಪೂನು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಪೆಪ್ಪರ್ ಪೌಡರ್, ಸ್ವಲ್ಪ ಎಣ್ಣೆ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಈ ಮಿಶ್ರಣನ ಕಟ್ ಮಾಡಿರುವಂಥ ಬದನೆಕಾಯಿಗೆ ತುಂಬಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಎಲ್ಲ ಬದನೆಕಾಯಿನೂ ತುಂಬಾದ್ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಜೀರಿಗೆ, ಮೆಂತ್ಯ, ಎಳ್ಳು, ಈರುಳ್ಳಿ ಇಷ್ಟನ್ನೆಲ್ಲ ಹಾಕಿ ಹುರ್ಕೋತಾ ಇದ್ದೀನಿ. ಇನ್ನೊಂದು ಜಾರಿಗೆ ಉಳಿದಿದಂಥ ಮಿಶ್ರಣ ಜೊತೆ ಬೆಳ್ಳುಳ್ಳಿ ಸೇರಿಸಿ ಪೌಡರ್ ಮಾಡಿ ಪ್ಯಾನಿಗೆ ಸ್ವಲ್ಪ ಟೊಮೆಟೊ, ಉಪ್ಪು ಇಷ್ಟನ್ನು ಹಾಕಿ ಮತ್ತೊಂದು ಸತಿ ಫ್ರೈ ಮಾಡಿಕೊಂಡು ಬೇಯೋಕೆ ಅಂತ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಅದೊಂಚೂರು ಬೆಂದಾದ್ಮೇಲೆ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿ ಸ್ಟಫ್ ಮಾಡಿದಂಥ ಬದನೆಕಾಯಿ ಪ್ಯಾನಿಗೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅದೊಂಚೂರು ಬೆಂದಾದ್ಮೇಲೆ 1 ಕಪ್ಪಷ್ಟು ನೀರು ಹಾಕಿ ಬದನೆಕಾಯಿ ಅರ್ಧ ಬೆಂದಾದ್ಮೇಲೆ ಗ್ರೈಂಡ್ ಮಾಡಿರುವಂಥ ಪೌಡರ್ನ ಇದಕ್ಕೆ ಸೇರಿಸಿ ಮತ್ತೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತೀನಿ. ಈಗ ಫೈನಲ್ ಆಗಿ ಇದು ರೆಡಿ ಆಗಿದೆ. ಇದು ಚಪಾತಿಗೆ, ರೈಸ್ಗೆ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಗಿದೆ, ಖಂಡಿತ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟಲ್ಲಿ